ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ನಾನು ಏನು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು 15 ದಿನ ಕಡಿಮೆ ಬಜೆಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ, ಅದನ್ನು ಉಪಯೋಗಿಸ್ಕೊಂಡಂಥ ಕಸ್ಟಮರ್ದು ಇದೆಲ್ಲ ಅಂತ ಅನ್ಕೋತೀನಿ. ತುಂಬ ಜನ ಕಸ್ಟಮರ್ ಬಂದರು, ತುಂಬ ಜನ ಕಡಿಮೆ ಬಜೆಟಲ್ಲಿ ನಮಗೂ ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಡಿಸೈನ್ ಚಾಯ್ಸ್ ಯಾವುದಾದ್ರೂ ಪರವಾಗಿಲ್ಲ, ಆದರೆ ಕಡಿಮೆ ಬಜೆಟಲ್ಲಿ ವರ್ಕ್ ಮಾಡಿ ಅಂತ ಹೇಳಿದರು. ಆದರೆ ಅವರು ಇಷ್ಟಪಟ್ಟಂಥ ಡಿಸೈನ್ಸ್ಗಳನ್ನೇ ಮಾಡಿದೆ. ಏಕೆಂದರೆ ಮೊದಲಿಗೆ ಅವರು ಡಿಸೈನ್ಸ್ ಎಲ್ಲ ಚಾಯ್ಸ್ ಮಾಡಿದರು. ಯಾವಾಗ ಈ ರೀತಿ ಆಫರಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ, ಪರವಾಗಿಲ್ಲ ಡಿಸೈನ್ಸ್ ಯಾವುದಾದ್ರೂ ಪರವಾಗಿಲ್ಲ, ನೀವು ಕಡಿಮೆ ಬಜೆಟಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಇಲ್ಲ, ನೀವು ಮಾಡಿರೋಂಥ ಡಿಸೈನ್ನೇ ಕಡಿಮೆ ಬಜೆಟಲ್ಲಿ ಮಾಡಿಕೊಡ್ತೀನಿ, ನೀವು ಚಾಯ್ಸ್ ಮಾಡಿರೋದನ್ನೇ ಅಂತ ಹೇಳಿ ಅವರಿಗೆ ಕಡಿಮೆ ಬಜೆಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ಎಲ್ಲದಕ್ಕೂ ಎಷ್ಟೆಲ್ಲ ಅಮೌಂಟ್ ತೊಗೊಂಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಇದೇ ರೀತಿ ವಿಡಿಯೋಸ್ ನೋಡ್ತಿದ್ರೆ ಯಾವಾಗೆಲ್ಲ ನಾವು ಕಡಿಮೆ ಬಜೆಟಲ್ಲಿ ಸ್ಟಿಚ್ ಮಾಡಿಕೊಡ್ತೀನಿ, ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಡ್ತೀನಿ ಅನ್ನೋ ಎಲ್ಲ ವೀಡಿಯೋಸ್ನು ನೀವು ಕೂಡ ನೋಡ್ಬೋದು. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟ ಆಗಿರೋ ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ನನ್ನ ಯೂಟ್ಯೂಬ್ ಚಾನಲ್ ನಂಬರ್ ಇದೆ, ಬೇಕು ಅನ್ನೋಗಿದ್ರೆ ಕಾಲ್ ಮಾಡಿ, ನಾನು ಕೂಡ ತಿಳಿಸ್ಕೊಡ್ತೀನಿ. ಯಾವಾಗೆಲ್ಲ ಆಫರ್ ಬಿಡ್ತೀನಿ, ಯಾವಾಗೆಲ್ಲ ಕಡಿಮೆ ಬಜೆಟಲ್ಲಿ ಸ್ಟಿಚ್ ಮಾಡ್ಕೊಡ್ತೀನಿ ಅನ್ನೋದನ್ನ ವಿಡಿಯೋನ ನೋಡ್ತಿದ್ರೆ ರೆಗ್ಯುಲರ್ ಆಗಿ ನಿಮಗೂ ಕೂಡ ಇಷ್ಟ ಇದ್ದರೆ ಸ್ಟಿಚ್ ಮಾಡಿಸ್ಕೋಬೋದು. ಪೂರ್ತಿ ವಿಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಫ್ರೀ ಮಾಡ್ಕೊಂಡು ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇತ್ತೀಚೆಗೆ ಯಾರೂ ಕೂಡ ಸರಿಯಾಗಿ ನೋಡ್ತಿಲ್ಲ, ಮತ್ತು ಯಾರು ಕೂಡ ಸಬ್ಸ್ಕ್ರೈಬ್ ಕೂಡ ಆಗ್ತಿಲ್ಲ. ಆದಷ್ಟು ತುಂಬ ಜನ ನೋಡ್ತಿದ್ರಿ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಜನ ವ್ಯೂಸು ಕೂಡ ಕಡಿಮೆ ಆಗಿಬಿಟ್ಟಿದೆ, ಸಬ್ಸ್ಕ್ರೈಬರು ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆದಷ್ಟು ಎಲ್ಲದೂ ವಿಡಿಯೋನು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಒಂದು ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಎಲ್ಲ ಬ್ಲೌಸ್ ಡಿಸೈನ್ಸು ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಬೇಕು ಅಲ್ಲೂ ಕೂಡ ಸ್ಟಿಚ್ ಮಾಡಿಸ್ಕೋಬೋದು, ನನ್ನ ಹತ್ರ ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ಈ ರೀತಿ ಹೇಳ್ತಾ ಇವಾಗ ಎಷ್ಟೆಷ್ಟೆಲ್ಲ ಅಮೌಂಟ್ ತೊಗೊಂಡಿದ್ದೀನಿ, ಈ ಡಿಸೈನ್ಸ್ ಎಲ್ಲ ಇಷ್ಟ ಆಯಿತಾ ಏನು ಅಂತ ನನಗೆ ಒಂದು ಕಮೆಂಟ್ ಮಾಡಿ. ನಾನು ಎಷ್ಟೆಲ್ಲ ಅಮೌಂಟ್ ತೊಗೊಳ್ತೀನಿ ಅಂತ ಹೇಳ್ತೀನಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ಡಿಸೈನ್ಸಿಗೆ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋದಕ್ಕೆ ಈ ಬ್ಲೌಸಿಗೆ ನಾನು 1200 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಈ ಕಸ್ಟಮರ್ ಹತ್ರ. ಎಲ್ಲದೂ ಕೂಡ ತುಂಬ ಇಷ್ಟಪಟ್ಟರು. ಫಸ್ಟ್ ಟೈಮ್ ಬಂದಂಥ ಕಸ್ಟಮರ್. ಇನ್ಸ್ಟಾಗ್ರಾಮ್ನಲ್ಲಿ ನಾನೊಂದು ವಿಡಿಯೋನ ಹಾಕಿದ್ದೆ, ಅದನ್ನು ನೋಡಿ ಕಾಲ್ ಮಾಡಿದರು. ಅವರು ಬೆಂಗಳೂರಿಂದ ತಂದುಕೊಟ್ಟಿದ್ರು. ತುಂಬಾ ಖುಷಿಪಟ್ಟರು ಕೂಡ. ಇದನ್ನೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ಇನ್ನೂ ಒಂದು ಕೊಟ್ಟೋಗಿದ್ದಾರೆ. ನೆಕ್ಸ್ಟ್ ಇನ್ನೂ ತುಂಬ ಬಟ್ಟೆಗಳನ್ನ ತೊಗೊಂಡು ಬರ್ತೀವಿ, ರೆಗ್ಯುಲರಾಗಿ ಮೇಲೆ ಇಲ್ಲೇ ಸ್ಟಿಚ್ ಮಾಡಿಸ್ಕೊತೀವಿ ಅಂತ ಕೂಡ ಹೇಳಿದ್ದಾರೆ. ತುಂಬಾ ಖುಷಿಯಾಗುತ್ತೆ ಕೆಲವೊಬ್ರು ಕಸ್ಟಮರ್ ಈ ರೀತಿ ಎಲ್ಲ ಹೇಳಿದಾಗ. ತುಂಬಾ ಖುಷಿಪಟ್ಟರು ಕೂಡ. ವಿಡಿಯೋ ನೋಡಿ ಕೂಡ ತುಂಬ ಖುಷಿಪಟ್ಟರು. ಇಲ್ಲಿ ಬಂದು ಕೂಡ ಎಲ್ಲದನ್ನು ಕೂಡ ಬ್ಲೌಸ್ನ ತುಂಬಾ ಖುಷಿಪಟ್ಟರು. ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಈ ರೀತಿಯಾಗಿ ನಾನು ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ಅವರಿಗೂ ಕೂಡ ಖುಷಿಯಾಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೂ ಖುಷಿಯಾಗಿದ್ದರೆ ಒಂದು ಕಮೆಂಟ್ ಮಾಡಿ, ಯಾವ ರೀತಿ ಎಲ್ಲ ಅನ್ನಿಸ್ತು ನಿಮಗೆ ಅನ್ನೋದನ್ನು. ಎಲ್ಲದೂ ಕೂಡ ನಾನು ಅವರು ಇಷ್ಟಪಟ್ಟಂಥ ಡಿಸೈನ್ಸ್ನೇ ಮಾಡಿಕೊಟ್ಟೆ, ಏಕೆಂದರೆ ಅವರೇ ಚಾಯ್ಸ್ ಮಾಡಿದರು. ಆಮೇಲೆ ಬೇಡಿ, ನಿಮಗೆ ಇಷ್ಟ ಆಗೋ ರೀತಿ ಮಾಡಿಕೊಡಿ, ಕಡಿಮೆ ಅಮೌಂಟಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲ ಬೇಡಿ, ನೀವು ಯಾವ ರೀತಿ ಚಾಯ್ಸ್ ಮಾಡಿದ್ದೀರೋ ಅದೇ ಡಿಸೈನ್ಸ್ನ ನಾನು ಮಾಡಿಕೊಡ್ತೀನಿ ಕಡಿಮೆ ಅಮೌಂಟಲ್ಲಿ ಅಂತ ಹೇಳಿದೆ. ಈ ಡಿಸೈನ್ಸ್ ಕೂಡ ತುಂಬಾ ಇಷ್ಟಪಟ್ಟರು. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬಂತು. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಲ್ಲದೂ ಕೂಡ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ. ಇದಕ್ಕೆ ನಾನು 900 ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ. ವರ್ಕು ಸ್ಟಿಚಿಂಗಿಂದ ಸೇರಿಸಿ ಹೇಳ್ತಿದ್ದೀನಿ. ಈ ರೀತಿಯಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ 900 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಟೋಟಲಾಗಿ 3500 ರೂಪಾಯಿ ಅಮೌಂಟ್ ಆಯಿತು 4 ಬ್ಲೌಸಿಂದ. ನಾನು ಎಷ್ಟೇ ಕಡಿಮೆ ಅಮೌಂಟಿಗೆ ಸ್ಟಿಚ್ ಮಾಡಿಕೊಡ್ತೀವಿ, ಎಷ್ಟೇ ಆಫರ್ ಇದೆ ಅಂತ ಹೇಳಿದ್ರು ಕೂಡ ಕಸ್ಟಮರಿಗೆ ಅವ್ರ ಬಿಲ್ ಹಾಕುವಾಗ ಅವ್ರ ಕಡೆಯಿಂದ ಒಂದು 100 ರೂಪಾಯಿ ಆದರೂ ಬಿಡಲೇಬೇಕು. ಹಾಗಾಗಿ 3,500 ಹೇಳಿದ್ದೆ ಅವರಿಗೆ. ಅವರು ಇಲ್ಲ 3,400 ರೂಪಾಯಿ ಹಾಕ್ತೀನಿ, 100 ರೂಪಾಯಿ ಇಟ್ಕೊಳ್ತೀನಿ ಪರವಾಗಿಲ್ವಾ ಅಂತ ಹೇಳಿದರು. ಮೊದಲಿಗೆ 200 ರೂಪಾಯಿ ಇಟ್ಕೊಳ್ತೀನಿ ಅಂದರು. ಇಲ್ಲ ಆಗಲ್ಲ ಅಂತ ಹೇಳಿದ್ಮೇಲೆ 100 ರೂಪಾಯಿ ಇಟ್ಕೊಂಡು ಹಾಕಿ ಪರವಾಗಿಲ್ಲ ಅಂತ ಹೇಳಿದೆ. ಏಕೆಂದರೆ ನಾವು ಎಷ್ಟೇ ಕಡಿಮೆಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀವಿ, ಆಫರಲ್ಲಿ ಸ್ಟಿಚ್ ಮಾಡಿದ್ದೀವಿ ಅಂತ ಎಷ್ಟೇ ಹೇಳಿದ್ರು ಕೂಡ ಕಸ್ಟಮರು ನಾವು ಹೇಳಿರುವಂಥ ಅಮೌಂಟಲ್ಲಿ ಒಂದು 50-100 ಇಟ್ಕೊಂಡ್ರೆ ಅವ್ರಿಗೆ ಸಮಾಧಾನ ಆಗೋದು. ಅದಕ್ಕೋಸ್ಕರ ಪರವಾಗಿಲ್ಲ, ಫಸ್ಟ್ ಟೈಮ್ ಬಂದಿದ್ದಾರೆ, ಅವರಿಗೂ ಖುಷಿಯಾಗಲಿ ಅಂತೇಳಿ ನಾನು 3,400 ರೂಪಾಯಿ ಅಮೌಂಟ್ನ ಅವ್ರ ಹತ್ರ ಪೇ ಮಾಡಿಸ್ಕೊಂಡೆ. ತುಂಬಾ ಖುಷಿಪಟ್ಟರು ಅಂತ ಹೇಳ್ಬೋದು. ತುಂಬ ಜನಕ್ಕೆ ಕೂಡ ಹೇಳಿದ್ದೀನಿ ಎಲ್ಲರಿಗೂ ಕೂಡ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಅಂತೆಲ್ಲ ಹೇಳ್ತಿದ್ರು. ಅವ್ರು ಮಾತಾಡಿದಂಥ ಮಾತು ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು. ಕೆಲವೊಂದು ಕಸ್ಟಮರು ಏನೂ ಹೇಳಲ್ಲ, ಕೆಲವೊಂದು ಕಸ್ಟಮರು ತುಂಬಾ ಖುಷಿ ಪಡ್ತಾರೆ. ಈ ಬ್ಲೌಸಿಗೆ ನಾನು 650 ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ. ವರ್ಕಿಂದ ಸ್ಟಿಚಿಂಗಿಂದ 650 ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ. ಸ್ಲೀವ್ಸಿಗೂ ಕೂಡ ಸಿಂಗಲ್ ಬುಟ್ಟ ಏನು ಹಾಕಿಲ್ಲ, ಸಣ್ಣ ಸಣ್ಣ ಬುಟ್ಟಸು ಕೂಡ ಹಾಕ್ಕೊಂಡೆ. ಹೊಸ ಕಸ್ಟಮರು ಅಂತ ಹೇಳಿದಾಗ ಅವರಿಗೆ ಸ್ವಲ್ಪ ಇಷ್ಟ ಆಗೋ ರೀತಿಯೇ ಮಾಡಿಕೊಡ್ಬೇಕು. ಜೊತೆಗೆ ಬೆಂಗಳೂರಿಂದ ನಮ್ಮ ಮಂಡ್ಯದವರೆಗೂ ಬಂದಿದ್ದಾರೆ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಅಂದರೆ ನಾವು ಕೂಡ ಕಡಿಮೆ ಬಜೆಟಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಎಲ್ಲದೂ ಕೂಡ ಫಿನಿಶಿಂಗಿಂದ ಹಿಡಿದು ಸ್ಟಿಚಿಂಗಿಂದ ಹಿಡಿದು ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಕೆಲವು ಕಸ್ಟಮರ್ ಅಷ್ಟೇ ಈ ರೀತಿಯಾಗಿ ಎಲ್ಲದನ್ನು ಕೂಡ ಮಾತಾಡೋದು. ಇನ್ನು ಕೆಲವು ಕಸ್ಟಮರು ಯಾವುದೇ ರೀತಿ ಏನೂ ಹೇಳಲ್ಲ, ಸ್ಟಿಚಿಂಗ್ ಮಾಡಿಸ್ಕೋತಾರೆ, ತಗೊಂಡು ಹೊರಟೋಗ್ಬಿಡ್ತಾರೆ ಅಷ್ಟೇ.
ಅದು ಈ ರೀತಿ ಎಲ್ಲ ಹೇಳಿದಾಗ ನಮಗೂ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಬೇಕು, ಇನ್ನೂ ಹೆಚ್ಚು ಅವ್ರಿಗೆ ಏನಾದರೂ ಮಾಡಿಕೊಡ್ಬೇಕು ಅನ್ನೋಂಥ ಖುಷಿಯಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಡಿಸೈನ್ಸು ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಎಲ್ಲಿ ಬೇಕು ಅಲ್ಲೂ ಕೂಡ ಸ್ಟಿಚ್ ಮಾಡಿಸ್ಕೋಬೋದು, ನನ್ನ ಹತ್ರ ಕೂಡ ಸ್ಟಿಚ್ ಮಾಡಿಸ್ಬೋದು. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನಿಮಗೆ ಹೆಲ್ಪ್ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗ್ಬೋದು. ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲಿ ಬೇಕಲ್ಲಿ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲ ನನ್ನ ಹತ್ರ ಬಂದರೂ ಕೂಡ ಜಾಸ್ತಿಯಾಗಿ ಬಟ್ಟೆನ ಕೊಟ್ಟಾಗ ಆಫರಲ್ಲಿ ಕೆಲವೊಂದು ಡಿಸೈನ್ಸ್ ಅಂತ ಆಫರಲ್ಲಿ ಸ್ಟಿಚ್ ಮಾಡಿಕೊಡ್ತೀನಿ. ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಈ ಬ್ಲೌಸಿಗೆ ನಾನು 800 ರೂಪಾಯಿ ಅಮೌಂಟ್ ತೊಗೊಂಡೆ, ವರ್ಕಿಂದ ಸ್ಟಿಚಿಂಗಿಂದ 800 ರೂಪಾಯಿ ಅಮೌಂಟ್ನ ತೊಗೊಂಡೆ. ಆವಾಗಲೇ ಹೇಳಿದಾಗೆ ಎಲ್ಲ ಬ್ಲೌಸು ಕೂಡ ತುಂಬಾ ಚೆನ್ನಾಗಿ ಬಂತು ಅಂತ ಕಸ್ಟಮರ್ ಕೂಡ ತುಂಬ ಖುಷಿಪಟ್ಟರು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಇದೇ ರೀತಿ ವಿಡಿಯೋಸ್ ನೋಡ್ತೀರಿ. ಸಾಧ್ಯ ಆದಷ್ಟು ನನಗೆ ಫ್ರೀ ಟೈಮ್ ಸಿಕ್ತಾಗೆಲ್ಲ ಈ ರೀತಿ ಆಫರಲ್ಲಿ ಹೆಣ್ಮಕ್ಳಿಗೂ ಕೂಡ ಹೆಲ್ಪ್ ಆಗಲಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಈ ರೀತಿ ಕಡಿಮೆ ಬಜೆಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಪಡ್ತೀನಿ. ಏಕೆಂದರೆ ತುಂಬ ಜನ ವರ್ಕ್ ಬ್ಲೌಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಸ್ಟಿಚ್ ಮಾಡಿಸ್ಕೊಡೋದಕ್ಕೆ ಭಯ ಪಡ್ತಿರ್ತೀರ. ಆ ರೀತಿ ಅನ್ಕೋಬೇಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ನನ್ನೆಲ್ಲ ವೀಡಿಯೋಸ್ನ ಇದೇ ರೀತಿ ನೋಡ್ತೀರಿ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಮುಂದೆ ಇನ್ನೂ ಮಧ್ಯೆ ಆಫರ್ ಬಿಡ್ತೀನಿ. ಇದೇ ರೀತಿಯಾಗಿ ಕಡಿಮೆ ಬಜೆಟಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗಬೇಕು, ಅದೇ ರೀತಿಯಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಒಂದು ವಿಡಿಯೋ ಮಾಡೋ ಪ್ರಯತ್ನ ಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ.